ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಸಮ್ಮರ್ ಹಾಲಿಡೇಯಲ್ಲಿ ಒಂದು 2 ದಿವಸ ಟ್ರಿಪ್ ಹೋಗಿದ್ವಿ. ನೋಡಿ, ಇಲ್ಲಿ ಟ್ರೈನಲ್ಲಿ ಹೋಗಿದ್ವಿ. ಯಾವ ಪ್ಲೇಸಿಗೆ ಹೋಗಿದ್ವಿ ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ, ನಾವು ರಿಸರ್ವೇಷನ್ ಮಾಡಿಸ್ಕೊಂಡಿದ್ವಿ. ಟ್ರೈನ್ ಫುಲ್ ಖಾಲಿ. ರಿಸರ್ವೇಷನಲ್ಲಿ ಫುಲ್ ಖಾಲಿ ಇತ್ತು. ಬೆಳಗಿನ ಜಾವ ಟ್ರೈನ್ ನಾವು ಹೋಗ್ತಿರೋದು. ಇಲ್ಲಿ ನನ್ನ ಮಗಳು ಡ್ಯಾನ್ಸ್ ಮಾಡ್ತಾಯಿದ್ದ ಟ್ರೈನಲ್ಲಿ. ಇಡೀ ಟ್ರೈನೇ ಖಾಲಿ ಇತ್ತು. ಫುಲ್ ಒಂದು ಬೋಗಿ ಪೂರ್ತಿ ಖಾಲಿ ಆಯಿತು. ಅದು ಫುಲ್ ಇತ್ತು. ಸೊಲ್ಲಾಪುರ ಬಂದ ತಕ್ಷಣ ಖಾಲಿ ಆಯಿತು. ಹಾಗಾಗಿ ನಾನು ಒಂದು ರೌಂಡ್ ಟ್ರೈನಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿತ್ತು. ನಾವು 2 ದಿನ ಟ್ರಿಪ್ ಹೋಗಿದ್ವಿ. ಒಂಥರ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಪ್ಲೇಸು ಕೂಡ ಚೆನ್ನಾಗಿತ್ತು. ಟ್ರೈನ್ ಜರ್ನಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಎಲ್ಲರೂ ಒಂದೊಂದು ಸೀಟಿಗೆ ಕೂತ್ಕೊಂಡ್ಬಿಟ್ಟಿದ್ವಿ. ಆ ಕಡೆ ಈ ಕಡೆ ನಮ್ಮದೆಲ್ಲ ರಿಸರ್ವೇಷನ್ ಒಂದೇ ಕಡೆ ಇದ್ದರೂ ಕೂಡ ಟ್ರೈನಲ್ಲಿ ಫುಲ್ ಖಾಲಿಯಾಗಿರೋದ್ರಿಂದ ಒಂದೇ ಕಡೆ ಕೂತಿದ್ವಿ. ನಾವು ಹೋಗಿರೋ ಪ್ಲೇಸ್ ಬಂದು ಪಂಡ್ರಾಪುರ ಅಂತ. ನಿಮ್ಗೆ ಗೊತ್ತೇ ಇದೆ ಎಲ್ಲರಿಗೂ. ಅಲ್ಲಿ ಹೋಗಿದ್ವಿ 2 ದಿವಸ. ನೋಡಿ, ಇದು ದೇವಸ್ಥಾನ ಹೊರಗಡೆ ಸುಮ್ಮನೆ ಫಸ್ಟ್ ನಾವು ಹೋಗಿ ಬಂದ ತಕ್ಷಣ ರೂಮಿಗೆ ಹೋಗಿ ಬಂದ ತಕ್ಷಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಿ. ತುಂಬ ರಶ್ ಇತ್ತು. ಹಾಗಾಗಿ ಅಲ್ಲಿ ಇರುವಂಥ ಪ್ಲೇಸ್ಗಳನ್ನು, ಪಂಡ್ರಾಪುರದಲ್ಲಿ ಇರುವಂಥ ಸುಮಾರು ಪ್ಲೇಸ್ಗಳಿದ್ದಾವೆ. ಆ ಪ್ಲೇಸ್ಗಳನ್ನೆಲ್ಲ ನಾವು ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಅದಕ್ಕೆ ಮುಂಚೆ ಊಟಕ್ಕೆ ಹೋಗಿದ್ವಿ. ಊಟ ಚೆನ್ನಾಗಿತ್ತು. ಅಲ್ಲಿ ದೇವಸ್ಥಾನದಲ್ಲೇ ಊಟ ಇತ್ತು. ಊಟ ಮಾಡ್ಕೊಂಡು ಹೊರಡೋಣ ಅಂತ ಹೇಳಿಬಿಟ್ಟು ಊಟಕ್ಕೆ ಹೋಗಿದ್ವಿ. ನಾವಿಲ್ಲಿ ಊಟಕ್ಕೆ ಕ್ಯೂ ನಿಂತ್ಕೊಂಡಿದ್ವಿ. ನೋಡಿ ಎಷ್ಟು ಜನ ಕ್ಯೂ ಇದೆ ಅಂಥೇಳಿ. ಚೆನ್ನಾಗಿರುತ್ತೆ. ಊಟನೂ ಕೂಡ ಚೆನ್ನಾಗಿರುತ್ತೆ. ಅಲ್ಲಿ ಚಪಾತಿ ಮತ್ತು ಪಲ್ಯ, ಅನ್ನ, ಸಾಂಬಾರು ಎಲ್ಲ ಇರುತ್ತೆ ಊಟಕ್ಕೆ. ಅಲ್ಲೇ ಒಂದು ಈ ಥರ ಫೋಟೋಸ್ ಹಾಕಿದ್ದಾರೆ ಊಟದ ಹಾಲಲ್ಲಿ. ಅದು ಪಂಡ್ರಾಪುರ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅಲ್ಲೊಂದು ಎಲ್ಲನೂ ಪಿಕ್ಚರ್ಸ್ ಹಾಕಿದ್ದಾರೆ. ನೀವು ನೋಡಬೇಕಾಗಿರೋಂಥ ಪ್ಲೇಸ್ಗಳೆಲ್ಲ ಇಲ್ಲೇ ತೋರಿಸ್ತಾರೆ. ನಾವು ಮುಂದೆ ನದಿಗೆ ಬಂದ್ವಿ. ಇಲ್ಲಿ ನದಿ ಇದೆ ಅಲ್ಲೇ ಪಂಡ್ರಾಪುರದಲ್ಲೇ. ಆ ನದಿ ಹೆಸರು ಚಂದ್ರಭಾಗಾ ನದಿ ಎಂದು ಕರೀತಾರೆ. ಆ ನದಿಯಲ್ಲಿ ನಾವು ನೋಡಿಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಕೂಡ ಇಲ್ಲೇ ವಿಷ್ಣುಪಾದ ಅಂತ ಇದೆ. ಇಲ್ಲಿ ನಿಮಗೆ ತೋರಿಸ್ತೀನಿ ನಾನು ಮುಂದೆ. ನದಿ ಹೊರಗಡೆ ಎಲ್ಲ ನೋಡಿ, ಈ ಥರ ನದಿ ಇರೋದರಿಂದ ಇದಕ್ಕೆ ಚಂದ್ರಾಕಾರದಲ್ಲಿರೋದರಿಂದ ಇದಕ್ಕೆ ಚಂದ್ರಭಾಗಾ ನದಿ ಎಂದು ಕರೀತಾರೆ. ನೋಡಿ, ಇದೇ ವಿಷ್ಣುಪಾದ ಅಂತ ಹೇಳ್ತಾರೆ. ವಿಷ್ಣು ಮೊದಲ ಬಾರಿಗೆ ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕೆ ವಿಷ್ಣುಪಾದ ಅಂತ ಹೇಳ್ತಾರೆ. ಇಲ್ಲಿ ದಿನನಿತ್ಯ ಪೂಜೆನೂ ಕೂಡ ಮಾಡ್ತಾರೆ. ನೋಡಿ, ಈ ರೀತಿಯಾಗಿದೆ. ಇಲ್ಲಿ ನದಿ ಕೂಡ ಇದೆ. ಇಲ್ಲಿ ನಾವು ಬೋಟಿಂಗಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ನಿಮಗೆ ಮುಂದೆ ತೋರಿಸ್ತೀನಿ. ನಾರಾಯಣ ದೇವಾಲಯ ಇದೆ ಇಲ್ಲಿ ನೀರಲ್ಲಿ. ಆ ನಾರಾಯಣ ದೇವಾಲಯ 6 ತಿಂಗಳು ನೀರಲ್ಲಿರುತ್ತೆ, 6 ತಿಂಗಳು ಹೊರಗಡೆ ಇರುತ್ತೆ. ಅಲ್ಲಿ ಯಾಕೆ ನೀರಲ್ಲಿರುತ್ತೆ ಅಂತ ಹೇಳಿದರೆ, ವಿಷ್ಣು ಅವರಿಗೆ ಶಾಪ ಹಾಕ್ತಾರಂತೆ. ಅಂದರೆ ಪಾಂಡುರಂಗ ಮತ್ತು ರುಕ್ಮಿಣಿಯರ ಇಬ್ಬರು ಮಧ್ಯೆ ಜಗಳ ತಂದಿರೋದ್ರಿಂದ ಅದಕ್ಕೆ ವಿಷ್ಣು ಕೂಡ ಅವನಿಗೆ ಶಾಪ ಹಾಕ್ತಾನೆ. ಹಾಗಾಗಿ 6 ತಿಂಗಳು ನೀರಲ್ಲಿರುತ್ತಾನೆ, 6 ತಿಂಗಳು ಹೊರಗಡೆ ಇರ್ತಾನೆ ಅಂತ ಕಥೆ ಇದೆ. ಹಾಗಾಗಿ ನಾವು ಅಲ್ಲಿಗೆ ಅದನ್ನು ನೋಡೋಣ ಅಂತ ಬೋಟಲ್ಲಿ ಹೊರಟಿದ್ದು. ನಿಮಗೆ ತೋರಿಸ್ತೀನಿ ಅದನ್ನು, ದೇವಸ್ಥಾನನ. ಎಷ್ಟು ಚೆನ್ನಾಗಿದೆ ನೋಡಿ. ವ್ಯೂಸ್ ಎಲ್ಲ ಸಂಜೆ ಆಗಿತ್ತು, ಮೋಡ ಎಲ್ಲ ಆಗಿತ್ತು, ಮಳೆ ಬರೋ ಹಾಗಿತ್ತು. ಹಾಗಾಗಿ ಸ್ವಲ್ಪ ವಿಡಿಯೋ ಲೈಟಾಗಿ ಬರ್ತಾಯಿದೆ. ಕ್ಲಿಯರ್ ಇರದೇ ಇದ್ದರೆ ನೋಡಿ ಎಷ್ಟು ಚೆನ್ನಾಗಿದೆ ನದಿಯಲ್ಲಿ. ಈ ದೇವಸ್ಥಾನನೇ ನಾರಾಯಣ ದೇವಾಲಯ ಅಂತ ಕರೀತಾರೆ. ಇದೇ ದೇವಸ್ಥಾನ. ಒಂದು ರೌಂಡ್ ಹಾಕೊಂಬರ್ತಾರೆ ಅವರು ಬೋಟಲ್ಲಿ. ಈ ರೀತಿ ನಮ್ಮನ್ನು ಕರ್ಕೊಂಡು ಹೋಗಿ ದೇವರನ್ನ ಎದುರುಗಡೆ ದರ್ಶನ ಮಾಡಿಸಿ ಮತ್ತೆ ವಾಪಸ್ ಕರ್ಕೊಂಬರ್ತಾರೆ. ಅಲ್ಲೇ ವಿಷ್ಣು ಪಾದದ ಹತ್ತಿರ ನೋಡಿ, ಇಲ್ಲೇ ದೇವಸ್ಥಾನ ಕಾಣಿಸುತ್ತೆ ನಿಮ್ಗೆ. ನೋಡಿ, ಇದೇ ನಾರಾಯಣ ಮೂರ್ತಿ. ನಾವು ಹೋದಾಗ ಸ್ವಲ್ಪ ನೀರಿತ್ತು ಇನ್ನೂ. ನೋಡಿ, ಇನ್ನೂ ಸ್ವಲ್ಪ ನೀರಿದೆ. ಹಾಗಾಗಿ ಅರ್ಧ ಕಾಣಿಸ್ತಾ ಇದೆ. ನಾರಾಯಣ ದೇವಾಲಯ ಅಂತ ಅದು ನೀರಲ್ಲಿರುತ್ತೆ. ನೋಡಿ, ಈಗ ಅಲ್ಲಿ ನಾವು ಒಂದು ರೌಂಡ್ ಹಾಕೊಂಬಂದ್ವಿ. ಮತ್ತೆ ವಾಪಸ್ ನಮ್ಮನ್ನು ವಿಷ್ಣು ಪಾದದ ಹತ್ರನೇ ಬಿಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನೀರೆಲ್ಲ.
ಇಲ್ಲಿ ನಾವು ಫಸ್ಟ್ ಹೋಗಿದ್ದು ಇದೇ ದೇವಸ್ಥಾನಕ್ಕೆ, ವಿಷ್ಣುಪಾದ ದೇವಸ್ಥಾನಕ್ಕೆ ಹೋಗಿದ್ದು. ಇಲ್ಲಿ ನೋಡ್ಕೊಂಡು ಬರೋಣ ಅಂತ. ಇಲ್ಲಿ ಸುಮಾರು ಪ್ಲೇಸ್ಗಳಿದ್ದಾವೆ. ಆ ಎಲ್ಲ ಪ್ಲೇಸ್ಗಳಿಗೂ ವಿಸಿಟ್ ಕೊಟ್ಟಿದ್ದೀವಿ ನಾವು. ಒನ್ ಡೇ ಫುಲ್ ಹೋಗಿದ್ದೀವಿ. ನೋಡಿ, ಇದು ಇಲ್ಲೇ ಒಂದು ದೇವಸ್ಥಾನ ಇದೆ. ವಿಷ್ಣುಪಾದದ ಪಕ್ಕದಲ್ಲೇ ಎದುರುಗಡೆ ಒಂದು ಮೂರ್ತಿ ಇದೆ. ಇದು ಸರೌಂಡಿಂಗಲ್ಲಿ ವಿಷ್ಣುಪಾದದ ನೋಡಿ, ಎಲ್ಲರೂ ನೀವು ನೋಡಲಿ ಅಂತ ಇನ್ನೂ ಒಂದು ಸಲ ತೋರಿಸ್ತಾ ಇದ್ದೀನಿ ವಿಷ್ಣುಪಾದನ. ನೋಡಿ ಎಷ್ಟೆಲ್ಲ ವಿಚಿತ್ರ ಅಲ್ಲ. ವಿಷ್ಣು ಫಸ್ಟ್ ಭೂಮಿಗೆ ಪಾದ ಸ್ಪರ್ಶ ಮಾಡಿದ ಜಾಗ ಇದು. ಇಲ್ಲಿ ಎಲ್ಲರೂ ಬಂದು ನಮಸ್ಕಾರ ಮಾಡ್ತಾರೆ. ಚೆನ್ನಾಗಿದೆ. ಸುತ್ತ ಎಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಪಾದದ ಸುತ್ತ ಎಲ್ಲ ಅಲ್ಲಿ ಮತ್ತು ಇಲ್ಲಿ ಇನ್ನೂ ಕೂಡ ಗೋವುಗಳ ಹೆಜ್ಜೆನೂ ಇದೆ. ಇದು ವಿಷ್ಣುಪಾದ. ಇಲ್ಲೆಲ್ಲ ಇದು ವಿಷ್ಣುಪಾದ. ನಾನೀಗ ತೋರಿಸ್ತಾ ಇದ್ದೀಯಲ್ಲ ಜೂಮಲ್ಲಿ, ಅದು ವಿಷ್ಣುಪಾದ. ಇದೆಲ್ಲ ಗೋವುಗಳ ಪಾದ ಅಂತೆ ಹೇಳ್ತಾರೆ ಅಲ್ಲಿ. ಇದೆಲ್ಲ ಗೋವುಗಳ ಪಾದ. ಓಕೆ, ಹಾಗಾದರೆ ವಿಷ್ಣು ಪಾದದ ಸ್ಪರ್ಶದ ನೋಡಿದ್ರಲ್ಲ. ಈಗ ನೆಕ್ಸ್ಟ್ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ. ಮುಂದೆ ಹೋಗಿದ್ದು ಕೈಕಡಿ ಮಹಾರಾಜರ ಮಠ ಅಂತ ಹೇಳ್ತಾರೆ. ಇಲ್ಲಿ ಮ್ಯೂಸಿಯಮ್ಮು ಕೂಡ ಇದೆ. ನಿಮಗೆ ತೋರಿಸ್ತೀನಿ ಒಳಗಡೆ. ತುಂಬಾ ಚೆನ್ನಾಗಿದೆ ಇದು. ಮಿನಿಮಮ್ 1 ಅವರ್ ಆದರೂ ಬೇಕಿದೆ. ನಾವು ನೀಟಾಗಿ ಡೀಟೇಲಾಗಿ ನೋಡ್ತೀವಿ ಅಂದರೆ 1 ಅವರ್ 1.5 ಗಂಟೆ ಬೇಕು ನೋಡೋಕ್ಕೆ. ಅಷ್ಟು ಚೆನ್ನಾಗಿದೆ ಇದು ಒಳಗಡೆ ಮಠ. ನೀವು ನೋಡ್ಬೋದು. ಯಾರಾದರೂ ಪಂಡ್ರಾಪುರ ಹೋದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಈ ಪ್ಲೇಸ್ಗಳನ್ನೆಲ್ಲ ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಸಿಗಲ್ಲ. ಹಾಗಾಗಿ ನೋಡಿ, ಇಲ್ಲೆಲ್ಲ ಪ್ರತಿಯೊಂದು ಸ್ಟ್ಯಾಚು ನೋಡಿ ಎಷ್ಟು ಚೆನ್ನಾಗಿದೆ. ಪ್ರತಿಯೊಬ್ಬರದ್ದು ಕೃಷ್ಣ, ಆಮೇಲೆ ಸ್ವತಂತ್ರ ಹೋರಾಟಗಾರರದ್ದು, ರಾಮಾಯಣ, ಮಹಾಭಾರತ ಅವ್ರದ್ದು ಎಲ್ಲರ ಪ್ರತಿಯೊಬ್ಬರದ್ದು ಸ್ಟ್ಯಾಚು ಮಾಡಿ ಈ ರೀತಿ ಮೂರ್ತಿಗಳನ್ನು ಮಾಡಿ ಇಟ್ಟಿದ್ದಾರೆ. ಪ್ರತಿಯೊಂದು ಮೂರ್ತಿಯಲ್ಲೂ ಒಂದೊಂದು ಕಥೆಗಳಿವೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೀತೆ, ರಾಮ, ಲಕ್ಷ್ಮಣ ಮತ್ತು ಮಹಾಭಾರತದಲ್ಲಿ ಎಲ್ಲರದ್ದು ಕೂಡ ಪ್ರತಿಯೊಬ್ಬರದ್ದು ಸ್ಟ್ಯಾಚು ಮಾಡಿ ಇಟ್ಟಿದ್ದಾರೆ. ವಿವೇಕಾನಂದದ್ದು, ಪ್ರತಿಯೊಬ್ಬರು ಸಾಧು ಸಂತರು ಹಿಂದೆ ಯಾವ ರೀತಿ ಇದ್ದರು, ಋಷಿ ಮುನಿಗಳು ಎಲ್ಲರದ್ದು ಕೂಡ ಅಲ್ಲಿ ಸ್ಟ್ಯಾಚುಗಳಿದೆ. ಪ್ರತಿಯೊಬ್ಬರದ್ದು ವಿಷ್ಣು, ಶಿವ, ಪಾರ್ವತಿ, ಆಮೇಲೆ ಶಿವನದ್ದು ಸಮುದ್ರದಲ್ಲಿ ಮಥನ ಆಗಿರೋದು, ಪ್ರತಿಯೊಂದನ್ನು ಮೂರ್ತಿಯನ್ನು ಮಾಡಿಟ್ಟಿದ್ದಾರೆ ಇಲ್ಲಿ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ನೀವು ಯಾರಾದರೂ ಹೋದರೆ ವಿಸಿಟ್ ಮಾಡಿ. ಹೋಗಿದ್ದರೆ ಕಮೆಂಟ್ ಮಾಡಿ ನೋಡಿದರೆ. ನೋಡಿ, ನಾನು ಪ್ರತಿಯೊಂದು ಮೂರ್ತಿಗಳನ್ನು ಅಷ್ಟೇ ಜಸ್ಟ್ ನಿಮಗೆ ಫೋಟೋಸ್ ತೋರಿಸ್ತಾ ಹೋಗ್ತಾ ಇದ್ದೀನಿ. ಡೀಟೇಲ್ಸಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಹಾಗಾಗಿ ಜಸ್ಟ್ ಫೋಟೋಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಕೆಲವೊಂದು ಕಡೆ ಎಲ್ಲ ಕ್ಯಾಮ್ರಾ ಅಲಾವ್ ಇರಲಿಲ್ಲ, ಹಾಗಾಗಿ ಎಲ್ಲಿತ್ತು ಅಲ್ಲಷ್ಟು ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಗಿನ ಕಾಲದಲ್ಲಿ ಋಷಿ ಮುನಿಗಳು ಯಾವ ರೀತಿ ತಪಸ್ಸು ಮಾಡ್ತಾಯಿದ್ರು, ಹೇಗೆ ಏನು ಅಂತ ಎಲ್ಲನೂ ಅಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ರಾಜರು ಪ್ರತಿಯೊಬ್ಬರದ್ದು ಕೂಡ ಇದೆ ಇಲ್ಲಿ. ನೋಡಿ, ಇಲ್ಲಿ ನೋಡೋಕ್ಕೆ ತುಂಬಾ ಜನ ಬರ್ತಾರೆ. ತುಂಬ ಚೆನ್ನಾಗಿತ್ತು.